ಆಗ್ತಾನೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಕಾಂಗ್ರೆಸ್ನ ಮುಖಂಡರಾದಂಥ ಎಚ್ ಸಿ ಯೋಗೇಶ್ ವಾಗ್ಯುದ್ಧ ನಡೆಸಿದ್ದಾರೆ. ದೇಶದಲ್ಲಿ ಹೆಚ್ಚಿದ ಇಂಧನ ಹಾಗೂ ತೈಲ ಬೆಲೆ ವಿರೋಧಿಸಿ ಮಾತನಾಡಿರುವ ಇವರು ಪ್ರಧಾನಿ ನರೇಂದ್ರ ಮೋದಿ ಮೂರ್ಖ, ಅವರಿಗೆ ಆಡಳಿತ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿದರು. ನಂತರ ಬಿ ವಿಜೇಂದ್ರ ಹಾಗೂ ಬಿ ವಿ ರಾಘವೇಂದ್ರ ವಿರುದ್ಧ ಮಾತನಾಡಿದ ಅವರು ಶ್ರವಣಕುಮಾರ್ ಅಂತ ಇಬ್ಬರು ಮಕ್ಕಳು ಬಿಎಸ್ ಯಡಿಯೂರಪ್ಪರನ್ನ ಕರೆದುಕೊಂಡು ರಾಜಕೀಯದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರು. ನಮ್ಮ ಮಗ ಡೆಂಟಿಸ್ಟ್ ಆಗ್ತಾನೆ, ನಮ್ಮ ಮಗ ಮುಂದಿನ ಸಮಾಜದಲ್ಲಿ ಒಬ್ಬ ಒಳ್ಳೆ ವೈದ್ಯನಾಗಿ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರಲ್ಲ, ಅವ್ರಿಗೆ ಏನು ಮಾಡಿದ್ರಿ? ಇವತ್ತು 22 ಲಕ್ಷ ಜನ ರೇಷಿಯೋ ಅಂತ ಹೇಳಿದ್ರೆ ಇವತ್ತು 1 ಲಕ್ಷ ಜನ ಡಾಕ್ಟರ್ಸ್ ಮಾಡ್ತಕ್ಕಂಥ ಶಕ್ತಿ ಇಡೀ ದೇಶದಲ್ಲಿದೆ. ಅಂದರೆ 22 ಜನಕ್ಕೆ ಒಬ್ಬ ಮಾತ್ರ ಅವಕಾಶ ಆಗ್ತದೆ. ಅವರ ಜೀವನ ಏನು, ಅವರ ಭವಿಷ್ಯ ಏನು? ಅದಾಯ್ತು. ಈಗ ಮತ್ತೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಎಕ್ಸಾಮಿನೇಷನ್ ಫೀಸ್ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಡಾಕ್ಟ್ರು ಇಲ್ಲಿಂದ ಅವ್ರ ತಂದೆ ತಾಯಿಗಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕು, ಬರಬೇಕು, ಮಾಡಬೇಕು, ಅವರಿಗೆಲ್ಲ ವ್ಯವಸ್ಥೆ ಮಾಡಬೇಕು. ಒಂದು ಹೋಗಿದ್ದು ಮೂವಿನೇ ಸಿನಿಮಾ ಥಿಯೇಟರ್ನ ಇನ್ನೊಂದು ಸಲ ಅದೇ ಸಿನಿಮಾನ ನೋಡ್ರೆ ಅಯ್ಯೋ ಬೇಡಪ್ಪ ಅಂತಾರೆ. ಜೀವನಕ್ಕೆ ಇವತ್ತು ಎಕ್ಸಾಮಿನೇಷನ್ ಬರೆದ್ಮೇಲೆ ಮತ್ತೊಂದ್ಸಲ ಎಕ್ಸಾಮಿನೇಷನ್ ಬರೀರಿ ಅಂತೇಳಿ ಈ ಮೂರ್ಖ ಪ್ರಧಾನಿ ಹೇಳ್ತಾ ಇದಾರಲ್ಲ. ಇದ್ರ ಜೊತೆಗೆ ಇವತ್ತು ಗಾಂಧಿ ಬಜಾರ್ನ, ಶಿವಮೊಗ್ಗ ನಗರದ ಗಾಂಧಿ ಬಜಾರ್ನ ಮುಂಭಾಗದಲ್ಲಿದ್ದೀವಿ. ಇವತ್ತು ಏನಂತ ಹೇಳ್ತೀರಿ? ಗಾಂಧಿ ಬಜಾರ್ದಲ್ಲಿ ಇದ್ದಂಥವ್ರು ಎಲ್ಲರಿಗೂ ಕೂಡ ನನಗೂ ಮತ ಕೊಟ್ಟಿದ್ದೀರಿ ಇಲ್ಲ ಅಂತ ಹೇಳ್ತೀರಾ. ಹೆಚ್ಚಿನ ಮತ ಯಾರಿಗೆ ತಗೊಂಡಿರ್ತಕ್ಕಂಥದ್ದು? ನನ್ನ ಸೋಲನ್ನ ನಾನು ಒಪ್ಕೊಳ್ತೀನಿ ಯಾವಾಗಲೂ. ಆದರೆ ಇದೇ ಚನ್ನಬಸಪ್ಪನವರಿಗೆ ಹೆಚ್ಚಿನ ಮತ ಬಿಜೆಪಿಯವರಿಗೆ ಕೊಟ್ಟಿದ್ದೀರಿ. ಅವಾಗ ಈಶ್ವರಪ್ಪನವರಿದ್ದಾಗ ಈಶ್ವರಪ್ಪನವ್ರಿಗೂ ಕೊಟ್ರಿ, ಇದೇ ರಾಘವೇಂದ್ರ ಅವ್ರಿಗೆ ಕೊಟ್ರಿ, ನಮ್ಮ ಗೀತಕ್ಕೂ ಕೂಡ ಇಲ್ಲಿ ಕಡಿಮೆ ಮತವನ್ನು ಕೊಟ್ರಿ. ಆದರೆ ಇವರಿಬ್ರು ಚನ್ನಬಸಪ್ಪ ಹಾಗೂ ರಾಘವೇಂದ್ರ ಇವರಿಬ್ರು ಏನಾದ್ರು ವಿಚಾರವನ್ನು ಮಾತಾಡಿದ್ರ? ಇದನ್ನ ಬಂಗಾರದ ಅಂಗಡಿಯವ್ರ ವಿಚಾರ ಏನೋ ಮಾತಾಡಿದ್ರ? ಅಲ್ಲಿರ್ತಕ್ಕಂಥ ಅಕ್ಸಾಲಿಗರ ವಿಚಾರ ಏನೋ ಮಾತಾಡಿದ್ರ? ಅಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ಕೆಲಸ ಮಾಡಿರ್ತಕ್ಕಂಥವ್ರ ಬಗ್ಗೆ ಏನಾದ್ರು ಮಾತಾಡಿದ್ರ? ಏನೂ ಮಾತಾಡಲಿಲ್ಲ. ಪ್ರಧಾನಮಂತ್ರಿಯವರಿಗೆ ಏನಾದ್ರು ರಾಘವೇಂದ್ರ ಅವರು ನಿಯೋಗ ತಗೊಂಡ್ರ? ರಾಘವೇಂದ್ರ ಅವರು ವಿಜೇಂದ್ರ ಅವರು ಎಲ್ಲಿ ಬಿಸಿ ಇದ್ದಾರೆ ಗೊತ್ತೇನ್ರಿ? ಹೆಗ್ಲ ಮೇಲೆ ಶ್ರವಣಕುಮಾರ ಕರ್ಕೊಂಡು ಹೋಗ್ತಿದ್ರಲ್ಲ, ಶ್ರವಣಕುಮಾರ, ಆ ರೀತಿ ಶ್ರವಣಕುಮಾರ ಒಬ್ಬನೇ ಕರ್ಕೊಂಡು ಹೋಗಿದ್ದು ತಂದೆ ತಾಯಿಗಳನ್ನ. ಆದರೆ ಇಲ್ಲಿ ಮುಂದ್ಗಡೆ ರಾಘವೇಂದ್ರ, ಹಿಂದ್ಗಡೆ ವಿಜೇಂದ್ರ, ಮಧ್ಯದಲ್ಲಿ ಯಡಿಯೂರಪ್ಪನ ಕರ್ಕೊಂಡು ಮೆರವಣಿಗೆ ಮಾಡ್ತಾ ಅಷ್ಟೇ ಬಿಟ್ಟರೆ ಈ ಯಾವ ವಿಚಾರನೂ ಕೂಡ ಮಾತಾಡ್ತಿಲ್ಲ. ಹಾಗಾಗಿ ಈ ವಿಚಾರವಾಗಿ ನಮ್ಮ ನಾರ್ತ್ ಬ್ಲಾಕಿನಿಂದ ಇವತ್ತೊಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಮುಂದಿನ ದಿನಗಳ ಸೌತ್ ಬ್ಲಾಕಿಂದನೂ ಕೂಡ ಹೋರಾಟ ಮಾಡ್ತೀವಿ. ರಾಜ್ಯಾದ್ಯಂತ, ದೇಶಾದ್ಯಂತ ಒಂದು ಕಂಡೋಲೆನ್ಸು ಆಯಿತು. ಇಷ್ಟೆಲ್ಲ ಆಯ್ತಲ್ಲ, 4 ವಿದ್ಯಾರ್ಥಿಗಳು ತೀರ್ಕೊಂಡ್ರಲ್ಲ, ಆ ವಿಚಾರವಾಗಿ ನಿಮ್ಮ ಬಿಜೆಪಿ ಕಚೇರಿಯಲ್ಲಿ 4 ಜನದ ವಿಚಾರಕ್ಕೆ ಅವರೆಲ್ಲ ಸತ್ತಿದ್ದಂಥವರು ಹಿಂದೂಗಳೇ, ಅವ್ರ ವಿಚಾರಕ್ಕೆ ನೀವೆಲ್ಲರೂ ಒಂದು ಕಡೆ ಕಂಡೋಲೆನ್ಸ್ ಮಾಡಿದ್ರೇನ್ರಿ? ನಿಮ್ಮ ಪಕ್ಷದಲ್ಲಿ ಕಚೇರಿಯಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಹೋಟ್ಲಲ್ಲಿ ಮಾಡಿದ್ರೆ ಆ ಹೋಟ್ಲ್ ಬಿಲ್ಲು ನಾವೇ ಕೊಡ್ತೀವಿ, ಹಾರನ್ನು ನಾವೇ ತಗೊಂಡು ಬರ್ತೀವಿ. ಯಾಕೆ ಮಾಡ್ತಿಲ್ಲ ಅಂತ ಹೇಳಿದ್ರೆ ನರೇಂದ್ರ ಮತ್ತು ಧರ್ಮೇಂದ್ರದ ಡಬಲ್ ಆ್ಯಕ್ಟಿಂಗ್ ಇರೋದ್ರಿಂದ ಯಾಕೆ ಮಾಡಿ ನಾವು ಸಸ್ಪೆಂಡ್ ಆಗೋಣ ಅಂತಕ್ಕಂಥ ವಿಚಾರದಲ್ಲಿದ್ದಾರೆ. ಹಾಗಾಗಿ ಈ ದೇಶದ ಜನ ನೋಡ್ತಾ ಇದ್ದಾರೆ. ದೇಶಾದ್ಯಂತ ಇದ್ರ ಬಗ್ಗೆ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು. 4,000 ರೂಪಾಯಿ ಕೊಟ್ಟರೆ ಗ್ಯಾಸನ್ನ ಬರ್ತಾ ಇದೆ, 108 ರೂಪಾಯಿ ಕೊಟ್ಟರೆ ಪೆಟ್ರೋಲ್ ಬರುತ್ತೆ 1 ಲೀಟ್ರು, 96 ರೂಪಾಯಿ ಕೊಟ್ಟರೆ ಡೀಸೆಲ್ ಬರ್ತದೆ 1 ಲೀಟ್ರು. ನಾನು ಒಬ್ಬ ಪೆಟ್ರೋಲ್ ಬಂಕ್ನ ಮಾಲೀಕನಾಗಿ ನಮಗೇನು ಡೈರೆಕ್ಷನ್ ಇದೆ ಅಂತ ಹೇಳಿದ್ರೆ, ನೀವು 50 ಲೀಟರ್ಗಿಂತ ಹೆಚ್ಚು ಪೆಟ್ರೋಲ್ ಹಾಕೋಂಗಿಲ್ಲ ಒಂದು ಕ್ಯಾನಲ್ಲಿ, ಅಥವಾ ಒಂದು ಗಾಡಿ ಬಂದರೆ ಇದನ್ನು 100 ಲೀಟರ್ಗಿಂತ ಹೆಚ್ಚು ಡೀಸೆಲ್ ಕೂಡ ಹಾಕೋಂಗಿಲ್ಲ. ಬಸ್ಗಳು 150-200 ಕೆಪಾಸಿಟಿ ಇದು ಅಂತ ಹೇಳಿದ್ರೆ ಹಾಕೋಂಗಿಲ್ಲ ಅಂತೇಳಿ ಕೂಡ ಹೇಳಿದ್ದಾರೆ. ಮುಂಚೆ ಹಿಂಗೆ ಸ್ಟಾಕ್ ಕೂಡ ಕಳಿಸ್ತಾ ಇಲ್ಲ. ಇದ್ರ ಬಗ್ಗೆ ನಮ್ಮ MP ಅವರು ಕೂಡ ಶ್ರವಣಕುಮಾರ್ ನಂತರ